ಇವತ್ತಿಂದ ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ಗ್ರಿಲ್ ನಡೆಸುತ್ತೆ. ಇವತ್ತಿಂದ ಅಸಲಿ ವಿಚಾರಣೆ ನಡೆಯುತ್ತೆ. 34 ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ರು ಈ ದಿನಕ್ಕಾಗಿ. ಎಸ್ಐಟಿ ಅಧಿಕಾರಿಗಳ ವಿಚಾರಣೆ ಹಾಗಾದ್ರೆ ಹೇಗಿರುತ್ತೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಪ್ರಜ್ವಲ್ ವಿಚಾರಣೆಯ ಕಂಪ್ಲೀಟ್ ಮಾಹಿತಿ. ಇವತ್ತಿಂದ ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ಗ್ರಿಲ್ ನಡೆಸುತ್ತೆ. 6 ದಿನಗಳ ಕಾಲ ವಿಚಾರಣೆ ನಡೆಸುತ್ತೆ ಎಸ್ಐಟಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಪ್ರಜ್ವಲ್ ವಿಚಾರಣೆಯ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಸಂತ್ರಸ್ತೆಯರಿಗೂ ನಿಮಗೂ ಯಾವಾಗಿನಿಂದ ಪರಿಚಯ ಅಂತ ಕೇಳ್ತಾರೆ. ಮನೆ ಕೆಲಸದಾಕೆ ಅತ್ಯಾಚಾರ ಆರೋಪ ಮಾಡಿದ್ದಾರೆ, ನಿಜವೇ? ಸಂತ್ರಸ್ತೆ ಮಗಳಿಗೆ ವಿಡಿಯೋ ಕಾಲ್ ಮಾಡಿದ್ದರಂತೆ, ನಿಜವೇ? ಈ ಎಲ್ಲ ಪ್ರಶ್ನೆಗಳನ್ನ ಸಹ ಕೇಳೋ ಸಾಧ್ಯತೆ. ವಿಡಿಯೋ ಕಾಲ್ ಮಾಡಿ ಅಸಭ್ಯವಾಗಿ ವರ್ತಿಸ್ತಾ ಇದ್ರಂತೆ. ವಿಡಿಯೋ ಕಾಲ್ ಮಾಡಿದ್ದ ಮೊಬೈಲ್ ಫೋನ್ ಯಾವುದು ಅಂತ ಪ್ರಶ್ನೆ ಮಾಡಲಿದ್ದಾರೆ. ದೇಶ ಬಿಟ್ಟು ಯಾಕೆ ನೀವು ವಿದೇಶಕ್ಕೆ ಹೋದ್ರಿ? ಪ್ರಕರಣ ದಾಖಲಾಗುವ ಬಗ್ಗೆ ನಿಮಗೆ ಮಾಹಿತಿ ಮೊದಲೇ ಇತ್ತ ಹಾಗಾದ್ರೆ ಅಂತ ಪ್ರಶ್ನೆ ಮಾಡಲಿದ್ದಾರೆ. ವಿದೇಶಕ್ಕೆ ತೆರಳುವಾಗ ನಿಮ್ಮನ್ನ ಏರ್ಪೋರ್ಟ್ಗೆ ಬಿಟ್ಟಿದ್ಯಾರು? ವಿದೇಶದಲ್ಲಿ ನಿಮಗೆ ಆಶ್ರಯ ಕೊಟ್ಟಿದ್ದು ಯಾರು? ಹಣದ ಸಹಾಯ ಮಾಡಿದ್ಯಾ? ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದು ಯಾಕೆ ನೋಟಿಸ್ ಕೊಟ್ಟ ಬಳಿಕ ವಿಚಾರಣೆಗೆ ನೀವು ಆಗಮಿಸಿಲ್ಲ? ಯಾವ ಮೊಬೈಲ್ ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ದು? ಈ ಎಲ್ಲ ವಿಚಾರಗಳನ್ನ ಸಹ ಪ್ರಶ್ನೆ ಮಾಡಿ ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ. ಎಲ್ಲ ಆಯಾಮದಲ್ಲೂ ಸಹ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿ ಪ್ರಜ್ವಲ್ಗೆ ಇವತ್ತು ಗ್ರಿಲ್ ನಡೆಸುತ್ತೆ. 6 ದಿನಗಳ ಕಾಲ ವಿಚಾರಣೆ ನಡೆಯುತ್ತೆ. ಇವತ್ತು ಪ್ರಮುಖವಾಗಿ ವಿಡಿಯೋ ಚಿತ್ರೀಕರಣದ ಬಗ್ಗೆ, ವಿದೇಶಕ್ಕೆ ತೆರಳಿರುವಂತಹ ಮಾಹಿತಿ ಬಗ್ಗೆ, ವಿದೇಶದಲ್ಲಿ ಅವರಿಗೆ ಯಾರೆಲ್ಲ ಸಹಾಯ ಮಾಡಿದ್ರು ಅನ್ನೋದರ ಬಗ್ಗೆ ಸಹ ಮಾಹಿತಿಯನ್ನ ಕಲೆ ಹಾಕಲಿದೆ ಎಸ್ಐಟಿ ತಂಡ. ಮನೆಯ ಕೆಲಸದಾಕೆ ಅತ್ಯಾಚಾರದ ಆರೋಪ ಮಾಡಿದ್ದಾರೆ, ಅದು ನಿಜಾನಾ ಅಂತ ಪ್ರಶ್ನೆ ಮಾಡಲಿದೆ ಎಸ್ಐಟಿ. ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ, ಯಾವ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿರೋದು, ಆ ಮೊಬೈಲ್ ಈಗ ಎಲ್ಲಿದೆ ಅನ್ನುವ ಬಗ್ಗೆ ಸಹ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಯಾಕಂದ್ರೆ ವಿಡಿಯೋ ರೆಕಾರ್ಡ್ ಆಗಿರುವಂತಹ ಮೊಬೈಲ್ ಇನ್ನೂ ಸಹ ಎಸ್ಐಟಿ ಅಧಿಕಾರಿಗಳ ಕೈ ಸೇರಿಲ್ಲ. ಹಾಗಾಗಿ ಆ ಮೊಬೈಲ್ ಬಗ್ಗೆ ಸಹ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಆ ಮೊಬೈಲ್ ಅನ್ನೋದು ಪ್ರಮುಖವಾದಂತಹ ಸಾಕ್ಷ್ಯ ಆಗಿದೆ ಈ ಪ್ರಕರಣದಲ್ಲಿ. ಇನ್ನು ಸಂತ್ರಸ್ತೆ ಮಗಳಿಗೆ ವಿಡಿಯೋ ಕಾಲ್ ಮಾಡಿದ್ದರಂತೆ, ಅದರ ಬಗ್ಗೆ ಸಹ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಒಟ್ಟಾರೆಯಾಗಿ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಮುಂದಿಟ್ಟು ಅದರ ಬಗ್ಗೆ ಸಹ ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆ ಇದೆ ಇವತ್ತು ಎಸ್ಐಟಿ ಅಧಿಕಾರಿಗಳು. 34 ದಿನಗಳ ನಂತರ ಎಸ್ಐಟಿ ಕೈಗೆ ಸಿಕ್ಕಿದ್ದಾರೆ ಈಗ ಪ್ರಜ್ವಲ್. ಹಾಗಾಗಿ ಇವತ್ತು ಪ್ರಶ್ನೆಗಳ ಮಳೆಯನ್ನೇ ಸುರಿಸ್ತಾರೆ ಎಸ್ಐಟಿ ಅಧಿಕಾರಿಗಳು. 6 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಯಲ್ಲಿ ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ ಪ್ರಜ್ವಲ್. 100 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಅಸಲಿ ವಿಚಾರಣೆ ಇವತ್ತಿಂದ ಶುರುವಾಗುತ್ತೆ. ಈಗ ರೇವಣ್ಣ ಅವ್ರ ಕಸ್ಟಡಿಗೆ ತಗೊಂಡಾಗ್ಲೂ ಕೂಡ ಅವರು ಈ ಒಂದು ಪ್ರಶ್ನೆಗೆ ಅಸಹಕಾರವನ್ನ ತೋರಿದ್ರು, ಯಾವುದೇ ಉತ್ತರವನ್ನ ಕೊಟ್ಟಿರಲಿಲ್ಲ. ಏನೇ ಕೇಳಿದ್ರು ಕೂಡ ನನಗೇನೂ ಗೊತ್ತಿಲ್ಲ, ನಾನೇನೂ ಮಾಡಿಲ್ಲ ಅನ್ನೋ ಉತ್ತರವನ್ನೇ ಕೊಟ್ಟಿದ್ರು. ಈಗ ಮಗ ಕೂಡ ಅದೇ ದಾರಿ ಹಿಡಿತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ಪ್ರಾಥಮಿಕ ವಿಚಾರಣೆ ನಡೆಸಿದಾಗ್ಲೂ ಕೂಡ ಪ್ರಜ್ವಲ್ ಬಹಳ ಅಸಹಕಾರ ತೋರಿದ್ರು ವಿಚಾರಣೆಗೆ ಅನ್ನುವಂತಹ ಮಾಹಿತಿಯೇ ಬಂದಿತ್ತು. ಈಗ 100,000 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಏನು ಕೇಳಿದ್ರು ಕೂಡ ಯಾವುದೇ ರೀತಿಯಾದ ಉತ್ತರ ಪ್ರಜ್ವಲ್ರಿಂದ ಬರ್ತಾ ಇಲ್ವಂತೆ. ಖಂಡಿತವಾಗಿಯೂ ಶ್ವೇತಾ, ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣರನ್ನ 6 ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದಿರುವಂಥದ್ದು. ಏನು ಮೊನ್ನೆ ರಾತ್ರಿ ವಿದೇಶದಿಂದ ಯಾವಾಗ ಬೆಂಗಳೂರಿಗೆ ಬಂದರು ಅವರನ್ನು ಏರ್ಪೋರ್ಟ್ನಲ್ಲೇ ಬಂಧನ ಮಾಡಲಾಯಿತು. ಅದಾದ ಬಳಿಕ ಬೋರಿಂಗ್ನಲ್ಲಿ ಮೆಡಿಕಲ್ ಚೆಕಪ್ ಮಾಡಿಸಲಾಯಿತು. ನಂತರ ನ್ಯಾಯಾಲಯಕ್ಕೆ ಮುಂದೆ ಹಾಜರುಪಡಿಸಲಾಯಿತು. ಅದಾದ ಬಳಿಕ 6 ದಿನಗಳ ಕಾಲ ಕಸ್ಟಡಿಗೆ ಏನು ಪಡೆದಿದ್ರು. ಪ್ರಜ್ವಲ್ ರೇವಣ್ಣ ಅವರ ವಕೀಲರು ನಿನ್ನೆ ಎಸ್ಐಟಿ ಕಸ್ಟಡಿ ಬಳಿ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ಮಾತನ್ನು ಹೇಳಿದರು. ಪ್ರಜ್ವಲ್ ರೇವಣ್ಣ ಅವರು ಏನು ತನಿಖೆಗೆ ಸಹಕರಿಸ್ತಾರೆ, ಈ ರೀತಿಯದೇ ಒಂದಷ್ಟು ಮಾತುಗಳನ್ನು ಹೇಳಿದರು. ಆದರೆ ಎಸ್ಐಟಿ ಅಧಿಕಾರಿಗಳ ಏನು ಮಾಹಿತಿ ಪ್ರಕಾರ ಇಲ್ಲಿ ತನಕ ಪ್ರಜ್ವಲ್ ರೇವಣ್ಣ ಸರಿಯಾದ ರೀತಿಯಲ್ಲಿ ತನಿಖೆಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು. ಏನೇ ಪ್ರಶ್ನೆ ಕೇಳಿದ್ರು ಸಹ ಅವರು ಹೇಳ್ತಾ ಇರುವಂಥದ್ದು, ನನ್ನ ಲಾಯರ್ನ ಕೇಳಿ ಉತ್ತರ ನೀಡ್ತೇನೆ ಅನ್ನುವಂಥ ಒಂದಷ್ಟು ಉತ್ತರಗಳನ್ನು ನೀಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಏನಂತಂದರೆ ಈ ಒಂದು ವಿಚಾರದಲ್ಲಿ ಏನು ಹೊಳೆನರಸೀಪುರದಲ್ಲಿ ದಾಖಲಾದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣ ಏನಿದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಜ್ವಲ್ ರೇವಣ್ಣನ ಬಂಧನ ಮಾಡಿರುವಂಥದ್ದು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನು ನಿನ್ನೆ ವಿಚಾರಣೆಯಲ್ಲಿ ಕೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಜೊತೆಗೆ ಪ್ರಜ್ವಲ್ ರೇವಣ್ಣ ಸುಮಾರು 34 ದಿನಗಳ ಕಾಲ ಏನು ಅವರು ತಲೆ ಮರೆಸ್ಕೊಂಡಿದ್ರು ವಿದೇಶದಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಸಹಾಯ ಮಾಡಿದ್ಯಾರು,
ಜೊತೆಗೆ ಅವರನ್ನು ಹಣ ಸಹಾಯ ಮಾಡಿದ್ಯಾರು, ಅವರಿಗೆ ಏರ್ಪೋರ್ಟ್ಗೆ ಡ್ರಾಪ್ ಮಾಡಿದ್ಯಾರು, ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳನ್ನು SIT ಅಧಿಕಾರಿಗಳು ಕೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಜೊತೆಗೆ ಅವರಿಗೆ ಸುಮಾರು 34 ದಿನಗಳ ಕಾಲ ತಲೆಮರೆಸ್ಕೊಳ್ಳೋದಕ್ಕೆ ಸಹಾಯ ಮಾಡಿದಂಥವ್ರು ಯಾರು, ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳನ್ನು SIT ಅಧಿಕಾರಿಗಳು ಪ್ರಜ್ವಲ್ ಮುಂದೆ ಇಟ್ಟಿರುವಂಥದ್ದು. ಆದರೆ ಈ ಯಾವುದೇ ಪ್ರಶ್ನೆಗಳಿಗೂ ಪ್ರಜ್ವಲ್ ರೇವಣ್ಣ ಉತ್ತರ ನೀಡಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥ ಮಾಹಿತಿ. ಆದರೆ ಅವರು ಕೊಡ್ತಾ ಇರುವಂಥ ಉತ್ತರ, ನಾನು ಏನೇ ಉತ್ತರ ಕೊಡೋಂಗಿದ್ರು ನಮ್ಮ ಲಾಯರ್ನ ಸಂಪರ್ಕ ಮಾಡಿ ನಂತರ ಉತ್ತರಿಸ್ತೇನೆ ಅಂತೇಳಿ ಇವತ್ತು ಅವರ ಅಂದರೆ ಪ್ರಜ್ವಲ್ ಪರ ವಕೀಲರಿಗೂ ಸಹ ಈ ಒಂದು SIT ಕಚೇರಿಯಲ್ಲಿ ಇರುವಂಥ ಪ್ರಜ್ವಲ್ ರೇವಣ್ಣನ ಭೇಟಿ ಮಾಡೋದಕ್ಕೆ ಈಗಾಗಲೇ ಅವಕಾಶವನ್ನು ಕೊಡಲಾಗಿದೆ. ಸುಮಾರು 1 ಗಂಟೆಗಳ ಕಾಲ ಪ್ರತಿನಿತ್ಯವೂ ಅವರು ಬೆಂಗಳೂರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಪ್ರತಿನಿತ್ಯವೂ 1 ಗಂಟೆಗಳ ಕಾಲ ಅವರ ವಕೀಲ ಜೊತೆ ಸಮಾಲೋಚನೆ ಮಾಡೋದಕ್ಕೆ ಈಗಾಗಲೇ ಅವಕಾಶವನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಪ್ರಜ್ವಲ್ ರೇವಣ್ಣ ಏನಾದರೂ ಇವತ್ತು ವಕೀಲರ ಬಳಿ ಚರ್ಚೆ ಮಾಡಿದ ಬಳಿಕ ಏನಾದರೂ ತನಿಖೆಗೆ ಸ್ಪಂದಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆದರೆ ಇಲ್ಲಿ ತನಕ ಪ್ರಜ್ವಲ್ ರೇವಣ್ಣ ಏನು ಅವರ ತಂದೆಯ ಹಾದಿಯಲ್ಲೇ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ. SIT ಅಧಿಕಾರಿಗಳು ಕೇಳ್ತಾ ಇರುವಂತಹ ಪ್ರಶ್ನೆಗೆ ಉತ್ತರಿಸ್ತಾ ಇದ್ರು, ಆದರೆ ಸರಿಯಾದ ರೀತಿಯಲ್ಲಿ ಉತ್ತರ ಸಿಗ್ತಾ ಇಲ್ಲ. ಎಲ್ಲ ಪ್ರಶ್ನೆಗಳಿಗೂ ತಮ್ಮ ವಕೀಲರನ್ನ ಕೇಳಿ ಉತ್ತರಿಸ್ತೇನೆ ಅನ್ನುವಂಥ ಒಂದಷ್ಟು ಉತ್ತರವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಹರೀಶ್. ನಿಮ್ಮೆಲ್ಲ ಡೀಟೇಲ್ಸ್ಗೆ ಇವತ್ತಿನಿಂದ ವಿಚಾರಣೆ ಶುರು ಅಂತ ಅಂದರೆ ಹಲವು ವಿಷಯಗಳು ಬಹಿರಂಗ ಆಗೋ ಸಾಧ್ಯತೆ ಇದೆ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ SIT ವಿಚಾರಣೆಗೆ ಸಹಕರಿಸಿದ್ರೆ, ಈಗ ಏನೇ ಪ್ರಶ್ನೆ ಕೇಳಿದ್ರು ನನಗೆ ಗೊತ್ತಿಲ್ಲ, ಲಾಯರ್ ಕೇಳ್ತೀನಿ, ಲಾಯರಿಂದ ಉತ್ತರ ಕೊಡಿಸ್ತೀನಿ ಅಂತ ಹೋದ್ರೆ ಈ 6 ದಿನ ಹೀಗೆ ಕಳೆಯೋರಿದ್ದಾರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.